MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. ಇಡೀ ರಾಷ್ಟ್ರವೇ ಎದುರು ನೋಡ್ತಾ ಇದ್ದಂತಹ ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶ ಇವತ್ತು ಪ್ರಕಟ ಆಗಿದೆ. ಇನ್ಫ್ಯಾಕ್ಟ್ TV9 ನಲ್ಲಿ ನೀವು ಕಳೆದ 3 ದಿನಗಳ ಹಿಂದೆ ಎಕ್ಸಿಟ್ ಪೋಲ್ ಫಲಿತಾಂಶ ಏನು ಅನ್ನೋದನ್ನ ನೋಡಿದ್ರಿ. ಬಹುಶಃ ಸಮೀಕ್ಷೆಗಳ ಒಂದು ಅಂದಾಜನ್ನು ಮೀರಿ ಈ ಬಾರಿ NDA ಮೈತ್ರಿಕೂಟ ಬಿಹಾರದಲ್ಲಿ ಗೆಲುವನ್ನು ದಾಖಲಿಸಿದೆ. ಅಂತ ಅಂದ್ರೆ ಬಿಜೆಪಿ ಹಾಗೆ JDU ಮೈತ್ರಿಕೂಟಕ್ಕೆ ಜನ ಅಲ್ಲಿ ಮನ್ನಣೆಯನ್ನ ಕೊಟ್ಟಿದ್ದಾರೆ. ಮೊದಲ ಕಡೆ ಈ ಬಾರಿ ನಾವು ಸರ್ಕಾರವನ್ನು ರಚನೆ ಮಾಡೇ ಮಾಡ್ತೀವಿ ಅನ್ನುವಂತ ವಿಶ್ವಾಸದಲ್ಲಿದ್ದಂತ ಕಾಂಗ್ರೆಸ್ ಹಾಗೆ RJDಯ ಮಹಾಗಠಬಂಧನ್ ಮೈತ್ರಿಕೂಟ ಅಂತೂ ಹೇಳ ಹೆಸರಿಲ್ಲದಂತಾಗಿ ಹೋಗಿದೆ. ಹಾಗಾದ್ರೆ ಬಿಹಾರದ ಮತದಾರರು ಕೊಟ್ಟಿರುವಂತ ತೀರ್ಪೇನು? ಒಟ್ಟು ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗಿನ ಒಂದು ರಿಪೋರ್ಟ್ ಅನ್ನ ಮೊದಲಿಗೆ ಕ್ವಿಕ್ ಆಗಿ ನೋಡ್ಕೊಂಬೋಣ ಬನ್ನಿ. ಟೈಗರ್ ಅಭಿ ಜಿಂದಾ ಹೈ, ಹುಲಿ ಇನ್ನೂ ಕೂಡ ಬದುಕಿದೆ. बिहार की महान जनता को विशेष धन्यवाद। मैं बिहार की बहनों बेटियों को नमन करता हूं। ಬೇಟೆ ಇದು ಮಹಾ ಮತ ಬೇಟೆ. ಪ್ರಧಾನಿ ಮೋದಿ ಮತ್ತು ನಿತೀಶ್ ಕುಮಾರ್ ಜೋಡಿ ಮತ್ತೊಮ್ಮೆ ರಣಬೇಟೆಯನ್ನೇ ಆಡಿದ್ದಾರೆ. ಬಿಹಾರದಲ್ಲಿ ಇದೇ ಮೋದಿ ಮತ್ತು ನಿತೀಶ್ ಕುಮಾರ್ ಜೋಡಿ ಸೃಷ್ಟಿಸಿದ ಮತ ಚಂಡಮಾರುತಕ್ಕೆ ಇಡೀ ದೇಶವೇ ದಂಗಾಗಿ ಹೋಗಿದೆ. ಎದುರಾಳಿಗಳ ಪಾಲಿಗೆ ನಿಮ್ಮ ಜೋಡಿ ಬರ ಸಿಡಿಲಂತೆ ಎರಗಿದೆ. ಎದೆ ಕೊಟ್ಟು ನಿಲ್ಲೋದಿರಲಿ, ಹತ್ತಿರ ಬರೋಕ್ಕೂ ಕೂಡ ಹೆದರಬೇಕು. ಹಾಗಿದೆ ನಿಮ್ಮ ಅಬ್ಬರ. ಮಗಧದ ಮಹಾಯುದ್ಧದಲ್ಲಿ NDAಗೆ ಪ್ರಚಂಡ ಬಹುಮತ. ತಮ್ಮದೇ ದಾಖಲೆಗಳನ್ನು ಪುಡಿಗಟ್ಟಿ ಬಿಜೆಪಿ ಮೈತ್ರಿಕೂಟಕ್ಕೆ ದಿಗ್ವಿಜಯ. ನಿಜ, ಇಡೀ ರಾಷ್ಟ್ರ ರಾಜಕಾರಣದ ಚಿತ್ತ ಇವತ್ತು ಬಿಹಾರದ ವಿಧಾನಸಭೆ ಚುನಾವಣೆ ಫಲಿತಾಂಶದ ಮೇಲೆ ನೆಟ್ಟಿತ್ತು. ಬಿಹಾರ ಮತದಾರ ಬರೆದ ತೀರ್ಪು ಏನಾಗಿರುತ್ತೆ ಅಂತ ಎಲ್ಲರೂ ಕುತೂಹಲದಿಂದ ಕಾಯ್ತಿದ್ರು. ಅದರಲ್ಲೂ ಕಾಂಗ್ರೆಸ್ RJD ಮೈತ್ರಿಕೂಟದ ನಾಯಕರು ಮತದಾನೋತ್ತರ ಸಮೀಕ್ಷೆಗಳು ಉಲ್ಟಾ ಆಗುತ್ತೆ, ನಾವು ಗೆದ್ದೇ ಗೆಲ್ತೀವಿ ಅಂತ ವಿಶ್ವಾಸದಲ್ಲಿದ್ರು. ಆದರೆ ಸಮೀಕ್ಷೆಗಳು ಊಹಿಸಿದ ಭವಿಷ್ಯವನ್ನು ಮೀರಿಸುವಂತ ಫಲಿತಾಂಶ ಹೊರಬಿದ್ದಿತ್ತು. ಬಿಹಾರದಲ್ಲಿ ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟ ಮ್ಯಾಜಿಕ್ ನಂಬರ್ ಅನ್ನು ದಾಟಿ ಪ್ರಚಂಡ ಬಹುಮತದೊಂದಿಗೆ ದಿಗ್ವಿಜಯದ ಕೇಕೆ ಹಾಕಿತ್ತು. ಹಾಗಿದ್ರೆ ಮೊದಲಿಗೆ ಬಿಹಾರದಲ್ಲಿ ಮತದಾರ ಬರೆದ ತೀರ್ಪೇನು ಅದನ್ನೇ ತೋರಿಸ್ತೀವಿ ನೋಡಿ. ಇಂದು ಹೊರಬಿದ್ದ ಬಿಹಾರ ಫಲಿತಾಂಶದಲ್ಲಿ ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟ ಭರ್ತಿ 202 ಸ್ಥಾನಗಳನ್ನು ಗೆದ್ದು ಪ್ರಚಂಡ ಬಹುಮತ ಪಡೆದಿದೆ. ಆದರೆ ಕಾಂಗ್ರೆಸ್ RJD ನೇತೃತ್ವದ MGB ಅರ್ಥಾತ್ ಮಹಾಗಠಬಂಧನ್ ಹೀನಾಯ ಸೋಲು ಕಂಡಿದ್ದು ಕೇವಲ 36 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಇನ್ನು ಇದೇ ಮೊದಲ ಬಾರಿ ಚುನಾವಣಾ ಅಖಾಡಕ್ಕೆ ಧುಮುಕಿದ ಚುನಾವಣಾ ಚತುರ ಪ್ರಶಾಂತ್ ಕಿಶೋರ್ ನೇತೃತ್ವದ ಜನಸ್ವರಾಜ್ ಪಕ್ಷ 0 ಸುತ್ತಿದೆ. ಇನ್ನುಳಿದಂತೆ ಬೇರೆ ಪಕ್ಷಗಳು ಒಟ್ಟು 5 ಕ್ಷೇತ್ರದಲ್ಲಿ ಗೆದ್ದಿವೆ. ಬಿಹಾರದಲ್ಲಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ ಬಿಜೆಪಿ. ಹೌದು, ಚುನಾವಣೆ ಫಲಿತಾಂಶದಲ್ಲಿ NDA ಮೈತ್ರಿಕೂಟ ನೇತೃತ್ವ ವಹಿಸಿರುವ ಬಿಜೆಪಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಹಾಗಿದ್ರೆ NDA ಮೈತ್ರಿಕೂಟದ ಬಲ ಹೇಗಿದೆ ತೋರಿಸ್ತೀವಿ ನೋಡಿ. NDA ಮೈತ್ರಿಕೂಟದಲ್ಲಿ ಒಟ್ಟು 5 ಪಕ್ಷಗಳಿದ್ದು ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಬಿಜೆಪಿ ಸ್ಪರ್ಧಿಸಿದ್ದ ಒಟ್ಟು 101 ಕ್ಷೇತ್ರಗಳ ಪೈಕಿ ಭರ್ತಿ 90 ಕ್ಷೇತ್ರದಲ್ಲಿ ಗೆಲ್ಲುವ ಮೂಲಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಇನ್ನು JDU ಕೂಡ ಕಳೆದ ಬಾರಿಗಿಂತ ಹೆಚ್ಚಿನ ಸೀಟ್ ಗೆದ್ದಿದ್ದು ಒಟ್ಟು 84 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಇನ್ನು ಚಿರಾಗ್ ಪಾಸ್ವಾನ್ ಅವರ ಲೋಕ ಜನಶಕ್ತಿ ಪಕ್ಷ ತಾವು ಸ್ಪರ್ಧಿಸಿದ್ದ 22 ಕ್ಷೇತ್ರಗಳ ಪೈಕಿ 19 ಕ್ಷೇತ್ರದಲ್ಲಿ ಗೆದ್ದಿದೆ. ಇನ್ನು ಹಿಂದೂಸ್ತಾನ್ ಆವಾಮ್ ಮೋರ್ಚಾ 5 ಕ್ಷೇತ್ರದಲ್ಲಿ ಗೆದ್ದಿದ್ರೆ ರಾಷ್ಟ್ರೀಯ ಲೋಕ ಮೋರ್ಚಾ ಪಕ್ಷ 4 ಸ್ಥಾನದಲ್ಲಿ ಗೆದ್ದಿದೆ.
ಆರ್ಜೆಡಿಗೆ ಹೊಡೆತ, ಕಾಂಗ್ರೆಸ್ಗೆ ಮರ್ಮಾಘಾತ, ಮಹಾಗಠಬಂಧನ್ ಧೂಳಿಪಟ. ಎನ್ಡಿಎ ಮೈತ್ರಿಕೂಟ ಪ್ರಚಂಡ ಬಹುಮತ ಪಡೆದರೆ ಮಹಾಗಠಬಂಧನ್ ಮೈತ್ರಿಕೂಟ ಕಳೆದ ಬಾರಿಗಿಂತಲೂ ಕಡಿಮೆ ಸ್ಥಾನಕ್ಕೆ ಕುಸಿದಿದೆ. ಆರ್ಜೆಡಿ ಕೇವಲ 26 ಸ್ಥಾನದಲ್ಲಷ್ಟೇ ಗೆದ್ದಿದ್ರೆ ಕಾಂಗ್ರೆಸ್ 2 ಅಂಕಿಯನ್ನು ದಾಟದೆ ಕೇವಲ 6 ಸ್ಥಾನದಲ್ಲಿ ಗೆದ್ದಿದೆ. ಇನ್ನು ವಿಕಾಸ್ ಇನ್ಸಾನ್ ಪಾರ್ಟಿ 0 ಸುತ್ತಿದೆ. ಇನ್ನುಳಿದಂತೆ ಎಡಪಕ್ಷಗಳು 2 ಸ್ಥಾನದಲ್ಲಿ ಗೆದ್ದಿವೆ. ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಸಂಭ್ರಮ, ವಿಪಕ್ಷಗಳ ವಿರುದ್ಧ ಮೋದಿ ಕಿಡಿ. ಬಿಹಾರ ಚುನಾವಣೆ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ಬಿಜೆಪಿ ಮೈತ್ರಿಕೂಟದ ಪಕ್ಷಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ದೆಹಲಿ ಬಿಜೆಪಿ ಕಚೇರಿಯಲ್ಲಿ ನಡೆದ ಸಂಭ್ರಮಾಚರಣೆಯಲ್ಲಿ ಖುದ್ದು ಪ್ರಧಾನಿ ಮೋದಿ ಭಾಗಿಯಾಗಿದ್ರು. ಬಿಹಾರ ಮತದಾರರಿಗೆ ಪ್ರಧಾನಿ ಧನ್ಯವಾದ ಹೇಳಿದ್ರು. मैं बिहार की बहनों बेटियों को नमन करता हूं। मैं बिहार के किसानों, श्रमिकों, दुकानदारों, पशुपालकों, मछली पालकों, सभी को नमन। ಇಷ್ಟೇ ಅಲ್ಲ, ಇದೇ ವೇಳೆ ಕಾಂಗ್ರೆಸ್ ಮತ್ತು ಆರ್ಜೆಡಿ ವಿರುದ್ಧವೂ ವಾಗ್ದಾಳಿ ನಡೆಸಿದ್ರು. ಬಿಹಾರದ ಜನ ಜಂಗಲ್ ರಾಜನ್ನ ತಿರಸ್ಕರಿಸಿದ್ದಾರೆ ಅಂತ ಗುಟುಕಿದ್ರು. बिहार में जब जंगल राज था तब क्या क्या होता था ये भी आप जानते हैं। ಜೆಡಿಯು ಕಚೇರಿ ಮುಂದೆ ಟೈಗರ್ ಜಿಂದಾ ಹೇ ಘೋಷಣೆ. ನಿತೀಶ್ ಕುಮಾರ್ಗೆ ವಯಸ್ಸಾಗಿದೆ, ಅವರಿಗೆ ಮರವಿನ ಕಾಯಿಲೆ ಇದೆ ಅಂತೆಲ್ಲ ವಿರೋಧ ಪಕ್ಷಗಳು ಅಪಪ್ರಚಾರ ಮಾಡಿದ್ವು. ಆದರೆ ಮತದಾರ ಅದ್ಯಾವುದನ್ನು ಲೆಕ್ಕಿಸದೆ ಎನ್ಡಿಎಗೆ ಮತ ಹಾಕಿದ್ದು. ಜೆಡಿಯು ಕಚೇರಿ ಮುಂದೆ ಟೈಗರ್ ಜಿಂದಾ ಹೇ ಅಂತ ಘೋಷಣೆ ಮೊಳಗಿಸಲಾಗಿತ್ತು. ನಾನೀಗ JDU ಕಾರ್ಯಾಲಯದ ಮುಂದೆ ಇದ್ದೀನಿ. ಇಲ್ಲಿ ಒಂದು ವಿಶೇಷವಾದ ಪೋಸ್ಟರ್ನ ಅಳವಡಿಸಲಾಗಿದೆ. ನಿತೀಶ್ ಕುಮಾರ್ ಬಗ್ಗೆ ಚುನಾವಣೆಗೂ ಮೊದಲು ಸಾಕಷ್ಟು ಆರೋಪಗಳನ್ನು ಮಾಡಲಾಗಿತ್ತು. ಅವರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸರಿ ಇಲ್ಲ, ಅವರು ಆರೋಗ್ಯಪೂರ್ಣವಾಗಿಲ್ಲ ಅನ್ನುವಂಥ ಆರೋಪ ಮಾಡಲಾಗಿತ್ತು. ಆದರೆ ಈಗ JDU ಕಾರ್ಯಕರ್ತರು ಯಾವಾಗ ಚುನಾವಣೆ ಮುಕ್ತಾಯವಾಗಿದೆಯೋ, ಅದರಲ್ಲೂ ಕೂಡ ಎಕ್ಸಿಟ್ ಪೋಲ್ಗಳು ಬಂದಿದೆಯೋ, JDU ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ವಾತಾವರಣ ನಿರ್ಮಾಗಿದೆ. ಹೀಗಾಗಿ ಒಂದು ದೊಡ್ಡ ಪೋಸ್ಟರನ್ನು ಅಳವಡಿಸಲಾಗಿದೆ. ಅಲ್ಲಿ ಟೈಗರ್ ಅಭಿ ಜಿಂದಾ ಹೇ, ಹುಲಿ ಇನ್ನೂ ಕೂಡ ಬದುಕಿದೆ ಅನ್ನುವಂಥ ಒಂದು ಪೋಸ್ಟರನ್ನು ಈಗಾಗಲೇ ಅಂಟಿಸಲಾಗ್ತಾ ಇದೆ. ಪಾಟ್ನಾದಲ್ಲಿರೋ ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕರ್ತರು ಕುಣಿದು ಕುಪ್ಪಳಿಸಿದ್ರು. ಬಿಜೆಪಿ ಬಾವುಟ ಹಾರಿಸುತ್ತಾ ಮೋದಿ ಪರ ಘೋಷಣೆಗಳನ್ನ ಮೊಳಗಿಸಿದ್ರು. ಬಿಜೆಪಿ ಕಚೇರಿ ಮುಂದೆಯೇ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಇಷ್ಟು ಮಾತ್ರವಲ್ಲ, ಎಲ್ಜೆಪಿ ಪಕ್ಷ ಕೂಡ ಸಿಕ್ಕ ಕಡಿಮೆ ಅವಕಾಶದಲ್ಲಿಯೇ ಹೆಚ್ಚು ಸ್ಥಾನಗಳನ್ನು ಗೆದ್ದಿದೆ. ಹೀಗಾಗಿ ಎಲ್ಜೆಪಿ ನಾಯಕ ಚಿರಾಗ್ ಪಾಸ್ವಾನ್ ಮನೆಯಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ತಿಲಕ ಹಚ್ಚಿಕೊಂಡು ಪಾಸ್ವಾನ್ ಕುಟುಂಬದವರು ಸಂಭ್ರಮಿಸಿದ್ರು. ಬಿಹಾರದ ಮೇಲೆ ಕಣ್ಣಿಟ್ಟಿದ್ದ ಕಾಂಗ್ರೆಸ್ ನೇತೃತ್ವದ ಮಹಾಗಠಬಂಧನ್ಗೆ ತೀವ್ರ ಮುಖಭಂಗವಾಗಿದ್ರೆ ನಿತೀಶ್ ಕುಮಾರ್ 10ನೇ ಬಾರಿಗೆ ಸಿಎಂ ಆಗಲು ರೆಡಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಅರೆ ಕಡಿಮೆ ಹಾಕು, ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.